ನಿಮಗೇನಾದರೂ ಗೌರ್ಮೆಂಟ್ ಜಾಬ್ ಆಗಬೇಕಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. 100% ಒಂದು ಗೌರ್ಮೆಂಟ್ ಜಾಬ್ ನಾವೇ ನಿಮಗೆ ಮಾಡಿಸ್ಕೊಡ್ತೀವಿ. ಸೊ ಏನೇ ಸಂದೇಹಗಳಿದ್ದರೆ ವಿದ್ಯಾರ್ಥಿಗಳೇ ಈ ನಂಬರ್ಗೆ ವಾಟ್ಸಾಪ್ಗೆ ಹಾಯ್ ಅಂತ ಕಳಿಸಿ ನಾವು ನಿಮ್ಮ ಜೊತೆ ಮಾತಾಡಬಿಟ್ಟು ನಿಮ್ಗೆ ಏನು ಏಜು ಮತ್ತು ಕ್ವಾಲಿಫಿಕೇಷನ್ ಏನಾಗಿದೆ, ಸೊ ಯಾವ ಅರ್ಜಿ ಹಾಕ್ಬೋದು, ಇವಾಗ ಪ್ರೆಸೆಂಟ್ ಅವೈಲಬಿಲಿಟಿ ಇದ್ದಾವೆ, ಅದ್ರ ತಕ್ಕಂಥ ಜಾಬ್ ನಿಮಗೆ ಅಪ್ಲೈ ಮಾಡಿ ಕೊಡ್ತೀವಿ. ಓಕೆ, ಸೊ ವಿದ್ಯಾರ್ಥಿಗಳೇ ಇವಾಗ ಒನ್ ಬೈ ಒನ್ ಡಿಸ್ಕಷನ್ ಮಾಡೋಣ. ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ವೇಕೆನ್ಸಿಗಳು ಬಂದಿದ್ದಾವೆ, ಯಾವುದಕ್ಕೆ ನೀವು ಅರ್ಜಿ ಹಾಕಬಹುದು ಅಂತ. ಓಕೆ, ಒಂದು 10 ನಿಮಿಷ ಒಂದು ಕಡೆ ಸೈಲೆಂಟಾಗಿ ಕುಂದ್ಬಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಪೂರ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ವಿದ್ಯಾರ್ಥಿಗಳು ನಮ್ಮ ಏನಪ್ಪ ಅಂದರೆ ದೃಷ್ಟಿ ಏನಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗೌರ್ಮೆಂಟ್ ಜಾಬ್ ಆಗಲೇಬೇಕು, ಸ್ಪೆಷಲಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸು. ಸೊ ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಸಂದೇಹಗಳಿದ್ದರೆ ಈ ನಂಬರ್ಗೆ ಹಾಯ್ ಅಥವಾ ವಾಟ್ಸಪ್ಗೆ ಕಾಲ್ ಮಾಡಿ. ಸೊ ವಿದ್ಯಾರ್ಥಿಗಳು ಇವಾಗ ಮುಂಬರುವಂಥ ಎಕ್ಸಾಮಿನೇಷನ್ದು ಕ್ಯಾಲೆಂಡರ್ ಕೊಟ್ಟಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಸೊ ವಿದ್ಯಾರ್ಥಿಗಳು ಭಾಳ ಜನ ಅಪ್ಲೈ ಮಾಡಿರ್ತೀರಾ, ಯಾವುದಂದರೆ ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಅಪ್ಲೈ ಮಾಡಿರ್ತೀರಾ, ಅಥವಾ CAR DAR ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿ ಹಾಕಿರ್ತೀರಾ, ಅಥವಾ KSRP. ಓಕೆ, ಸೊ ಎಲ್ಲ ತರಹದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮುಖಾಂತರ ಅರ್ಜಿ ಹಾಕಿದವ್ರಿಗೆ ನಾಳೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಇದೆ. ಸೊ ಯಾರು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ಬರಿತಾ ಇದ್ದೀರಾ, ಸೊ ನಾಳೆ ನೀವು ಎಕ್ಸಾಮಿನೇಷನ್ಗೆ ಹೋಗಬೇಕು. ಹಾಲ್ ಟಿಕೆಟ್ ಆಲ್ರೆಡಿ ಎನೇಬಲ್ ಮಾಡಿದ್ದಾರೆ, ದಯವಿಟ್ಟು ಹೋಗಿಬಿಟ್ಟು ಹಾಲ್ ಟಿಕೆಟನ್ನು ಡೌನ್ ಮಾಡ್ಕೊಳ್ಳಿ. ಏನೋ ಲಿಂಕ್ ಬೇಕಾದರೆ ನಾವೇ ನಿಮಗೆ ಕೊಡ್ತೀವಿ, ಇಲ್ಲ ನಾವೇ ನಿಮಗೆ ಡೌನ್ಲೋಡ್ ಮಾಡಿ ಕೊಡ್ತೀವಿ. ಓಕೆ, ಸೊ ಯಾರು ಏನಪ್ಪ ಅಂದರೆ 10th ಅಥವಾ 2nd PUC ಕನ್ನಡ ಕಲ್ತಿಲ್ಲ, ಸೊ ಇವರು ಏನಪ್ಪ ಅಂದರೆ ಸ್ಪೆಷಲಿ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರಲೇಬೇಕು. ನಾಳೆ ಎಕ್ಸಾಮಿನೇಷನ್ ಇದೆ, ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡ್ತಾ ಇದ್ದೀರಾ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, CR DRದು ಎಕ್ಸಾಮಿನೇಷನ್ 6ನೇ ತಾರೀಕಿದೆ. ಸೊ ಅದೇ ರೀತಿಯಾಗಿ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ದು KSRPದು ಎಕ್ಸಾಮ್ 20ನೇ ತಾರೀಕಿದೆ. ಸೊ ಅಂದರೆ ಸೆಪ್ಟೆಂಬರು, ಆಯಿತಾ. ಸೊ ವಿದ್ಯಾರ್ಥಿಗಳೇ ಇಲ್ಲಿ ಅದೇ ರೀತಿಯಾಗಿ ಲ್ಯಾಂಡ್ ಸರ್ವೇರ್ಗೆ ಯಾವಾಗ ಎಕ್ಸಾಮಿನೇಷನ್ ಕೇಳ್ತಾ ಇದ್ದೀರಾ, ಡೇಟ್ ಬಗ್ಗೆ ಬಂದರೆ RPC ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ರೆಸ್ಯೂಜುವಲ್ ಪೇರೆಂಟ್ ಕ್ಯಾಡ್ರಿ ಅಂತ ಕರಿತೀವಿ. ಅಂದರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ ಕರ್ನಾಟಕ. ಆದರೆ KK ಅಂತಂದರೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್. ಓಕೆ, ಸೊ ಇವಾಗ ಹೈದರಾಬಾದ್ ಕರ್ನಾಟಕ ಅಂತಂದರೆ ಯಾದಗಿರಿ, ರಾಯಚೂರು, ಕೊಪ್ಪಳ, ಸೊ ಆಮೇಲೆ ಗುಲ್ಬರ್ಗ, ಆಮೇಲೆ ಕಲಬುರ್ಗಿ, ಓಕೆ, ಬೀದರು, ಇಂಥವ್ರಿಗೆ KK ಅಂತ ಕರಿತೀವಿ. ಸೊ ನಿಮ್ಮ ಡಿಸ್ಟ್ರಿಕ್ಟ್ ಈ ಒಂದು ನಾ ಇವಾಗ ಏನು ಹೇಳಿದ್ನಲ್ಲ ಈ ಡಿಸ್ಟ್ರಿಕ್ಟಲ್ಲಿ ಬರಲ್ಲ ಅಂದರೆ ನಿಮಗೆ RPC ಅಂತ ಕರೀತಾರೆ. ಸೊ ಇದಕ್ಕೆ ನೀವು ಹೋಗಿಬಿಟ್ಟು ಎಕ್ಸಾಮಿನೇಷನ್ಗೆ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಾ ವಿಲೇಜ್ ಅಕೌಂಟೆಂಟಿಗೆ 4ನೇ ತಾರೀಕು ಅಕ್ಟೋಬರ್ಗೆ ಎಕ್ಸಾಮಿನೇಷನ್ ಇದೆ. ಸೊ ಇದಕ್ಕೆ ನೀವು ರೆಡಿ ಆಗಬೇಕು RPC. ಓಕೆ, ಸೊ ಕಲ್ಯಾಣ ಕರ್ನಾಟಕದಲ್ಲಿ 25ನೇ ತಾರೀಕಿದೆ. ಆಮೇಲೆ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಗಿರಲಿ, ಓಕೆ, ಸೊ ಹಾರ್ಟಿಕಲ್ಚರಲ್ಲಿ ಕೂಡ ಎಕ್ಸಾಮಿನೇಷನ್ಗೆ ಅರ್ಜಿಯನ್ನು ಕರೆದಿದ್ದಾರೆ. ಇವರಿಗೆ 26ನೇ ತಾರೀಕಿದೆ, ಓಕೆ, ಸೆಪ್ಟೆಂಬರ್ಗೆ. ನೆಕ್ಸ್ಟು ಅದೇ ರೀತಿಯಾಗಿ ನರ್ಸಿಂಗ್ ಆಫೀಸರ್ ಕೂಡ ಕರೆದಿದ್ದಾರೆ, ಫಾರ್ಮಸಿ ಆಫೀಸರ್ ಕೂಡ ಕರೆದ, ಅವ್ರಿಗೂ ಕೂಡ ಇಲ್ಲಿ ಎಕ್ಸಾಮಿನೇಷನ್ ಡೇಟು ಕೊಟ್ಟಿದ್ದಾರೆ. ಆಮೇಲೆ ಕ್ರೈಸ್, ಓಕೆ, ಇವಾಗ ಭಾಳ ಜನ ಏನಪ್ಪ ಟೀಚಿಂಗ್ ಪೋಸ್ಟ್ಗೆ ಅರ್ಜಿ ಹಾಕಿರ್ತೀರಾ, ಕನ್ನಡ, ಇಂಗ್ಲೀಷ್, ಹಿಂದಿ, ಕಂಪ್ಯೂಟರ್ ಎಲ್ಲರೂ ಕೂಡ. ಸೊ ಇದು ನಿಮಗೆ 28ನೇ ತಾರೀಕು ನವಂಬರ್ಗೆ ಎಕ್ಸಾಮಿನೇಷನ್ ಕಲ್ಯಾಣ ಕರ್ನಾಟಕದವರಿಗೆ. ಆಮೇಲೆ RPC ಅಂದರೆ ಬೇರೆದೋ ವಿದ್ಯಾರ್ಥಿಗಳಿಗೆ 29ನೇ ತಾರೀಕು ನವಂಬರ್ಗಿದೆ. ಓಕೆ, ಸೊ ಎಲ್ಲ ಕೂಡ ಟೈಮಿಂಗ್ ಸ್ಲಾಟ್ ಕೊಟ್ಟಿದ್ದಾರೆ. ಈ ಪ್ರಕಾರ ನೀವು ಎಕ್ಸಾಮಿನೇಷನ್ಗೆ ಹೋಗಿ ಅರ್ಜಿಯನ್ನು ಬರೀಬೇಕು. ಸೊ ಬೈ ಚಾನ್ಸ್ ಇವು ಯಾವುದಕ್ಕೂ ನೀವು ಅರ್ಜಿ ಸಲ್ಲಿಸಿಲ್ಲ ಅಂದರೆ ಸೊ ಇವಾಗ ಬೇರೆ ಬೇರೆ ನೋಟಿಫಿಕೇಶನ್ ಬಂದವೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಬನ್ನಿ. ಓಕೆ, ಸೊ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಡಿಸ್ಟ್ರಿಕ್ಟ್ ಕೋರ್ಟ್ ಶಿವಮೊಗ್ಗ. ಯಾರಾದರೂ ಶಿವಮೊಗ್ಗ ಒಂದು ನ್ಯಾಯಾಲಯದಲ್ಲಿ ಸರ್ ನಾನು ಒಂದು ಪ್ಯೂನ್ ಹುದ್ದೆ ಅರ್ಜಿ ಹಾಕಬೇಕು ಸರ್, ನಾನು ಬರೀ 10th ಪಾಸ್ ಮಾಡಿದ್ದೇನೆ ಸರ್ ಅಂತಂದರೆ ಅರ್ಜಿ ಹಾಕ್ಬೋದು. ಓಕೆ, ಇದಕ್ಕೆ ಏನೂ ನಿಮ್ಗೇನಪ್ಪ ಅಂದರೆ ಡಿಗ್ರಿ ಕೇಳಿಲ್ಲ, ಬರೀ SSLC ಪಾಸ್ ಮಾಡಿದರೆ ಸಾಕು, ಆರಾಮ್ಸೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ನಿಮಗೆ ಏಜ್ ಲಿಮಿಟು 43 ಇಯರ್ಸ್ ಫಾರ್ OBC, ಆಮೇಲೆ ನಿಮಗೆ SC ST ಆಗಿದ್ದರೆ 45 ಇಯರ್ಸು, ಸಾಮಾನ್ಯ ಆದರೆ 40 ಇಯರ್ಸ್ ಕೊಟ್ಟಿದ್ದಾರೆ. ಓಕೆ, ಫೀಸ್ ಬಗ್ಗೆ ಹೇಳಿದಾದ ವಿದ್ಯಾರ್ಥಿಗಳಿಗೆ SC ST ಅವ್ರಿಗೆ ಫೀಸೇ ಇಲ್ಲ, ಆಯಿತಾ. ಅಷ್ಟೇ ಏನಪ್ಪ ಅಂದರೆ ನೀವೇನಾದರೂ OBC ಆಗಿದೆ 100 ರೂಪೀಸ್ ಇಟ್ಟಿದ್ದಾರೆ, ನೀವೇನೋ ಜನರಲ್ ಆಗಿದ್ದರೆ 200 ರೂಪೀಸ್ ಇಟ್ಟಿದ್ದಾರೆ. ಓಕೆ, ಅರ್ಜಿ ಏನಪ್ಪ ಅಂದರೆ ಲಾಸ್ಟ್ ಡೇಟು 24ನೇ ತಾರೀಕು, ಇನ್ನೊಂದು ನಿಮಗೆ 3 ಡೇಸ್ ಅಷ್ಟೇ ಟೈಮ್ ಇದೆ. ಅದಕ್ಕೆ ಆದಷ್ಟು ಬೇಗನೆ ಈ ಒಂದು ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ, ನಾನೇ ನಿಮಗೆಲ್ಲ ಕೂಡ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ವಾಟ್ಸಪ್ ನಂಬರ್ ಬಂದುಬಿಟ್ಟು 7892575079. ಫಸ್ಟ್ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ, ಆಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಹಾಸನ್. ಸೊ ಹಾಸನಲ್ಲಿ ಕೂಡ ಏನಪ್ಪ ಅಂದರೆ ನಿಮಗೆ ಪ್ರೊಸೆಸ್ ಸರ್ವರ್ ಆಗಿರಲಿ, ಪ್ಯೂನ್ ಆಗಿರಲಿ, ಸ್ಟಿನೋಗ್ರಾಫರ್ ಆಗಿರಲಿ. ಸೊ ಸ್ಪೆಷಲಿ ಏನಪ್ಪ ಅಂದರೆ ಸ್ಟಿನೋಗ್ರಾಫರು, ಟೈಪಿಸ್ಟು, ಕಾಪಿ ಟೈಪಿಸ್ಟಿಗೆಲ್ಲ ನಿಮಗೆ ಏನಂದರೆ ಟೈಪಿಂಗ್ ಸರ್ಟಿಫಿಕೇಟ್ ಕೇಳಿರ್ತಾರೆ. ಬಟ್ ಪ್ಯೂನಿಗೆ ಯಾವುದೇ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಬರೀ SSLC ಪಾಸ್ ಮಾಡಿದರೆ ಸಾಕು, ಆರಾಮ್ಸೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಇದು ಕೂಡ ಏನಪ್ಪ ಅಂದರೆ ನೋಟಿಫಿಕೇಷನ್. ನಿಮ್ಗೆ ಏನಾದರೂ ನೋಟಿಫಿಕೇಷನ್ ಬೇಕು ಸರ್, ಫಸ್ಟ್ ನನಗೆ ನೋಟಿಫಿಕೇಷನ್ ಕಳಿಸ್ಕೊಡಿ, ನಾನು ಅದನ್ನು ಓದ್ಕೋತೀನಿ, ಆಮೇಲೆ ಅರ್ಜಿ ಹಾಕಿಕೊಡಿ ಅಂದರೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, 3ನೇ ತಾರೀಕಿದೆ, ಆರಾಮ್ಸೆ ನಿಮಗೆ ಅರ್ಜಿ ಹಾಕ್ಬೋದು, ಅಕ್ಟೋಬರ್ವರೆಗೂ ಕೂಡ ಟೈಮ್ ಇದೆ, ಆಯಿತಾ.
ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಇದು ಏನಪ್ಪ ಅಂದರೆ ವರ್ಗೀಕರಣ ಕೊಟ್ಟಿದ್ದಾರೆ. ಆಯಾ ಯಾವುದು ನಿಮ್ದು ಏನು ಕ್ಯಾಟಗರಿ ಇರುತ್ತಲ್ಲ ಅದಕ್ಕೆ ತಕ್ಕಂಥ ಏನಪ್ಪ ಅಂದರೆ ಸ್ಟ್ರಾಟಜಿ ಮುಖಾಂತರ ಮಾಡಿ ನಿಮ್ಗೆ ಎಷ್ಟು ವೇಕೆನ್ಸಿ ಇದೆ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಬೇಕು. ಬ್ಲೈಂಡ್ಲಿ ಆಗಿ ಅರ್ಜಿಯನ್ನು ಸಲ್ಲಿಸಬಾರ್ದು. ಓಕೆ, ಸೊ ಎನಿವೇ ನಾನು ನಿಮ್ಮ ಜೊತೆ ಎಲ್ಲ ಕೂಡ ಮಾತಾಡ್ತೀನಿ, ಡೋಂಟ್ ವರಿ. ಒಂದಲ್ಲ ಒಂದು ಗೌರ್ಮೆಂಟ್ ಜಾಬ್ಗೆ ಹಾಗೆ ಮಾಡಿಸ್ಕೊಡ್ತೀವಿ ಅಂತ ನಿಮಗೆ ಭರವಸೆನ ಕೊಡ್ಬೋದು. ಆಮೇಲೆ ಅದೇ ರೀತಿಯಾಗಿ ಉತ್ತರ ಕನ್ನಡ ಅಂದರೆ ಕಾರವಾರ ಕಡೆ ವಿದ್ಯಾರ್ಥಿಗಳು ಇಲ್ಲಿ ಕೂಡ ಪ್ಯೂನು ಮತ್ತು ಪ್ರೊಸೆಸ್ ಸರ್ವರು ಕರೆದಿದ್ದಾರೆ. ಸೊ ಬರೀ 10th ಪಾಸ್ ಮಾಡಿದರೆ ಸಾಕು, ಒಳ್ಳೆ ಪೋಸ್ಟ್ಗಳು ಲಭ್ಯವಿದ್ದಾವೆ. ಓಕೆ, ಸ್ಯಾಲ್ರಿ ಇನಿಷಿಯಲಿ 35,000 ಇರುತ್ತೆ, ಬಟ್ ಆಮೇಲೆ ನಿಮಗೆ 60-70 ಮಟ್ಟ ಹೋಗುತ್ತೆ. ಇದು ಯಾರಾದರೂ ಉತ್ತರ ಕನ್ನಡ ಓಕೆ ಕಾರವಾರ ಕಡೆ ಯಾರಾದರೂ ಇಚ್ಛೆ ಇತ್ತಪ್ಪ ಅಂದರೆ ಈವನ್ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರಲಿ ಅಥವಾ ನೀವು ಬೇರೆ ಜನರಲ್ ವಿದ್ಯಾರ್ಥಿಗಳಾದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಎಲ್ಲ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಮಹಿಳಾ ಅಭ್ಯರ್ಥಿದವ್ರಿಗೆ, ಗ್ರಾಮೀಣ ಅಭ್ಯರ್ಥಿದವ್ರಿಗೆ, ಕನ್ನಡ ಮಾಧ್ಯಮದವ್ರಿಗೆ, ಮಾಜಿ ಸೈನಿಕದವ್ರಿಗೆ, ಓಕೆ, ಯೋಜನಾ ನಿರಾಶ್ರಿತರ ವಿದ್ಯಾರ್ಥಿಗಳಿಗೆ, ಆಮೇಲೆ ಟ್ರಾನ್ಸ್ಜೆಂಡರು, ಸೊ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ಓಕೆ, ಸೊ ಭಾಳಷ್ಟು ಏನಪ್ಪ ಅಂದರೆ ಕೋರ್ಟ್ ಮುಖಾಂತರ ಅರ್ಜಿಗಳು ಬರ್ತಾನೆ ಇದ್ದಾವೆ. ಸೊ ಅದಕ್ಕೆ ತಪ್ಪದೆ ಎಲ್ಲ ಕೂಡ ಅರ್ಜಿಯನ್ನು ಹಾಕಿ 100% ಒಂದು ಜಾಬ್ ಆಗೇ ಆಗುತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ರಾಮನಗರಕ್ಕೆ ಕೂಡ ಕರೆದಿದ್ದಾರೆ. ಸೊ ಯಾರಾದರೂ ಬೆಂಗಳೂರು ಸೌತ್ ರಾಮನಗರ ಕಡೆ ನಾವು ಪ್ಯೂನ್ ಆಗಬೇಕಂತ ಇಚ್ಛೆ ಇತ್ತಪ್ಪ ಅಂದರೆ ಅವ್ರಿಗೂ ಕೂಡ ಏನಪ್ಪ ಅಂದರೆ ನೋಟಿಫಿಕೇಷನ್ನ ಕರೆದಿದ್ದಾರೆ. ಸೊ ವಿದ್ಯಾರ್ಥಿಗಳು ಯಾರಾದರೂ ಬರೀ 10th ಪಾಸ್ ಆಗಿರಲಿ, ಸೊ ನಾ ಏಜ್ ಲಿಮಿಟ್ ಹೇಳಿದ್ನಲ್ಲ, ಇದು ಇಷ್ಟು ಇತ್ತಪ್ಪ ಅಂದರೆ ಆರಾಮ್ಸೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಇವನ್ ಚಾಮರಾಜನಗರ ಕೂಡ ಕರೆದಿದ್ದಾರೆ. ಆದಷ್ಟು ಬೇಗನೆ ಚಾಮರಾಜನಗರದ ಲಿಂಕ್ ಎನೇಬಲ್ ಮಾಡ್ತಾರೆ, ಇನ್ನೂ ಕೂಡ ಲಿಂಕ್ ಎನೇಬಲ್ ಮಾಡಿಲ್ಲ. ಸೊ ಹಾಗಿದ್ದರೆ ಚಾಮರಾಜನಗರ, ರಾಮನಗರ, ಶಿವಮೊಗ್ಗ, ಓಕೆ, ಹಾಸನ್ನು, ಉತ್ತರ ಕನ್ನಡ ಇವೆಲ್ಲಕ್ಕೂ ಏನಪ್ಪ ಅಂದರೆ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸರ್ ನಾನು ಬರೀ 10th ಮಾಡಿದ್ದೇನೆ ಅಂದರೆ ಇದಕ್ಕೆ ಅರ್ಜಿ ಸಲ್ಲಿಸಿ. ಇಲ್ಲ ಸರ್ ನಾನು ಡಿಗ್ರಿ ಮಾಡಿದ್ದೀನಿ, ಡಿಗ್ರಿ ಲೆವೆಲಲ್ಲಿ ಹೇಳಿ. ಇಲ್ಲ ನಾನು ಸೆಕೆಂಡ್ PUC ಮಾಡಿದ್ದೀನಿ ಸರ್, ಸೆಕೆಂಡ್ PU ಲೆವೆಲಲ್ಲಿ ಹೇಳಿ ಅಂತಂದರೆ ಅದು ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಓಕೆ, ಸೊ ವಿದ್ಯಾರ್ಥಿಗಳಿಗೆ ಇನ್ನೊಂದು ಏನಪ್ಪ ಅಂದರೆ ಯಾರಾದರೂ ನರ್ಸಿಂಗ್ ಫ್ರೆಂಡ್ಸ್ ಇದ್ದರೆ ನಿಮ್ಗೆ ಯಾರಾದರೂ ಅಥವಾ ಫಾರ್ಮಸಿ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಓಕೆ, ಯಾರಾದರೂ GNM ನರ್ಸಿಂಗ್ ಮಾಡಿರ್ತೀರಲ್ಲ ಅಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ನರ್ಸಿಂಗ್ ಆಫೀಸರ್ ಅಂತ ತಗೋತಾ ಇದ್ದಾರೆ, ಸ್ಟಾಫ್ ನರ್ಸು. ಸೊ ಇಲ್ಲಿ ನಿಮಗೆ ಸ್ಯಾಲ್ರಿ ನೋಡ್ತಾ ಇದ್ದರೆ 54,000ರಿಂದ ಚಾಲು ಆಗುತ್ತೆ ಬೇಸಿಕ್ಕು. ಟೋಟಲ್ ನಿಮಗೆ 72+11 ಕಲ್ಯಾಣ ಕರ್ನಾಟಕದವರಿಗೆ, ಆಮೇಲೆ ಹಿಂದುಳಿಗೆ ಕೊಟ್ಟಿದ್ದಾರೆ. ಓಕೆ, ಸೊ ಫಾರ್ಮಸಿ ಆಫೀಸ್ ಯಾರಾದರೂ ಫಾರ್ಮಸಿ ಮಾಡಿದವರು ಅಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಯಾರಾದರೂ ನರ್ಸಿಂಗ್ ಮಾಡ್ತೀನಿ ಅಂತಂದರೆ ಡಿಪ್ಲೊಮಾ ಆಗಿರಬೇಕು ಪ್ಲಸ್ ರಿಜಿಸ್ಟ್ರೇಷನ್ ಆಗಿರಬೇಕು. ಆಮೇಲೆ ಇನ್ ಕೇಸ್ ನೀವು ಫಾರ್ಮಸಿ ಆಗಿದ್ದರೆ ಡಿಪ್ಲೊಮಾ ಇನ್ ಫಾರ್ಮಸಿ ಪ್ಲಸ್ ರಿಜಿಸ್ಟ್ರೇಷನ್ ಆಗಿರಬೇಕು. ಓಕೆ, ಇದು ಕೂಡ ಲಾಸ್ಟ್ ಅರ್ಜಿ ಆದಷ್ಟು ಬೇಗನೆ 31ನೇ ತಾರೀಕು ಎಂಡ್ ಆಗುತ್ತೆ. ಸೊ ಆರಾಮ್ಸೆ ಅರ್ಜಿಯನ್ನು ಸಲ್ಲಿಸಿ. ಇದು ಕೂಡ ಒಳ್ಳೆ ಪೋಸ್ಟ್ಗಳು ಲಭ್ಯವಿದ್ದಾವೆ. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇನ್ನೊಂದು ಏನಪ್ಪ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮುಖಾಂತರ ಹೊಸದಾಗಿ ವೆಬ್ಸೈಟನ್ನು ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದಾರೆ ಒಳ್ಳೆ ಏನಪ್ಪ ಅಂದರೆ ಕರೆಕ್ಟ್ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇವು ಸದ್ಯ ಮಟ್ಟಿಗೆ VAO ಮತ್ತು ಲ್ಯಾಂಡ್ ಸೇವರ್ ಕರೆದಿದ್ರು, ನಿನ್ನೆ ತಾನೇ ಲಾಸ್ಟ್ ಡೇಟ್ ಮುಗಿದೋಯ್ತು. ಓಕೆ, ಆಮೇಲೆ ಕ್ರೈಸ್ ಕರೆದಿದ್ದು ಅದು ಕೂಡ ಮುಗಿದೋಯ್ತು. ಆಮೇಲೆ KSRP ಕರೆದಿದ್ರು ಅದು ಕೂಡ ಮುಗಿದೇ ಹೋಯಿತು. ಆಮೇಲೆ ಸದ್ಯ ಮಟ್ಟಿಗೆ ಹಾರ್ಟಿಕಲ್ಚರ್ ಕರೆದಿದ್ದಾರೆ. ಯಾರಾದರೂ BSc ಇನ್ ಹಾರ್ಟಿಕಲ್ಚರ್ ಮಾಡಿದವರು ಅದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿ ನರ್ಸಿಂಗ್ ಈಗ ಜಸ್ಟ್ ಹೇಳಿದೆ, ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು 72,000 ಹುದ್ದೆಗಳು ಬರ್ತಾನೆ ಇರುತ್ತೆ ಈ ಬರುವಂಥ ಮಾರ್ಚ್ 2027ರಲ್ಲಿ. ಅದಕ್ಕೆ ಎಲ್ಲ ಒಂದು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಾನೆ ಇರಿ. ಸ್ಪೆಷಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಒಂದಲ್ಲ ಒಂದು ಗೌರ್ಮೆಂಟ್ ಜಾಬ್ ಈ ಬರುವಂಥ ಮಾರ್ಚ್ 2027ರಲ್ಲಿ ಒಂದು ಗೌರ್ಮೆಂಟ್ ಜಾಬ್ ನಿಮ್ಮದು ಆಗೇ ಆಗುತ್ತೆ. ಆಯಿತಾ? ಭಾಳಷ್ಟು ವಿದ್ಯಾರ್ಥಿಗಳು ರೀಸೆಂಟಾಗಿ ಮೈಸೂರು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು. ಭಾಳ ಜನ ಕೇಳ್ತಾನೆ ಇದ್ದೀರಾ ಸರ್ ನಮಗೆ ಯಾವಾಗ ರಿಸಲ್ಟ್ ಬರುತ್ತೆ, ಇಂಟರ್ವ್ಯೂ ಯಾವಾಗ ಕರೀತಾರೆ, ಪ್ಯೂನ್ ಹುದ್ದೆ ಓಕೆ ನ್ಯಾಯಾಲಯದಲ್ಲಿ. ಸೊ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ತಪ್ಪದೆ ಅದಕ್ಕೆ ಫೋನ್ ಮಾಡಿಬಿಟ್ಟು ಕೇಳಿ, ಯಾಕೆಂದರೆ ಅವ್ರು ಭಾಳ ಡಿಲೇ ಮಾಡ್ತಾ ಇದ್ದಾರೆ ರಿಸಲ್ಟನ್ನು ಅನೌನ್ಸ್ ಮಾಡಲಿಕ್ಕೆ. ರಿಸಲ್ಟ್ ಅಂದರೆ ಇಂಟರ್ವ್ಯೂ ಡೇಟನ್ನು ಅನೌನ್ಸ್ ಮಾಡಲಿಕ್ಕೆ. ಓಕೆ, ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಇಲ್ಲಿ ನಿಮಗೆ ತೋರಿಸ್ತೇನೆ. ಇನ್ನೊಂದು ಬಂದುಬಿಟ್ಟು ಹೈಕೋರ್ಟ್ ಕರ್ನಾಟಕದಲ್ಲಿ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಪ್ಯೂನ್ ಹುದ್ದೆಗೆ ಅರ್ಜಿ ಸಲ್ಲಿಸಿದರು. ಅವ್ರದ್ದು ಕೂಡ ಫೋನ್ ನಂಬರ್ ಇಲ್ಲೇ ಇದೆ. ಓಕೆ, ಸೊ ಅದಕ್ಕೆ ಫೋನ್ ಮಾಡಿ, ರಿಕ್ರೂಟ್ಮೆಂಟ್ ಬೋರ್ಡ್ ಇದು ಗೌರ್ಮೆಂಟ್ ಅವ್ರದ್ದೇ, ಅವ್ರಿಗೆ ಫೋನ್ ಮಾಡಿ ಕೇಳಿ ಸರ್ ನಮಗೆ ಇಂಟರ್ವ್ಯೂ ಯಾವಾಗ ಕೊಡ್ತೀರಾ ಅಂತ ಒಂದ್ಸಲ ರಿಮೈಂಡ್ ಮಾಡ್ತಾ ಇರಿ. ಓಕೆ, ಅದಕ್ಕೆ ಯಾಕಂದರೆ ಭಾಳ ಡಿಲೇ ಆಯಿತು, 2 months ಆಯಿತು, ಇನ್ನೂ ಕೂಡ ಅವರು ನಿಮಗೆ ಅಪ್ಡೇಟ್ ಮಾಡಿಲ್ಲ. ಓಕೆ, ಸ್ವಲ್ಪ ಲೇಟ್ ಆಗುತ್ತೆ. ನಾನು ಕೂಡ ಫೋನ್ ಹಚ್ಚಿದ್ದೆ, ಅವ್ರೇನಂದು ಸ್ವಲ್ಪ ವೆಬ್ಸೈಟೇ ಚೆಕ್ ಮಾಡ್ತಾ ಇರಿ, ಅಲ್ಲೇ ಅಪ್ಡೇಟ್ ಮಾಡ್ತೀವಿ, ಸ್ವಲ್ಪ ಡಿಲೇ ಆಗಿದೆ ಬಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಯಾರಾದರೂ ನಾರ್ತ್ ಕರ್ನಾಟಕ ಬೆಳಗಾವಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕಲ್ಲಿ ನಾನು ಜಾಬ್ ಮಾಡ್ತೀನಿ ಸರ್, ಬರೀ 10th ಮಾಡಿದ್ದೀನಿ ಸರ್, ಇಲ್ಲ ನಾನು ಡಿಗ್ರಿ ಮಾಡಿದ್ದೀನಿ ಅಂದರೆ 100% ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ ಸರ್, ನಮಗೇನೂ ಕೂಡ ಅದು ಅರ್ಥ ಆಗ್ತಾ ಇಲ್ಲ, ನಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿಕೊಂಡು ನೀವೇ ಯಾವುದಾದ್ರು ಅರ್ಜಿ ಹಾಕ್ಕೊಡಿ ಸರ್, ಒಟ್ಟಿನಲ್ಲಿ ಗೌರ್ಮೆಂಟ್ ಜಾಬ್ ಆಗಬೇಕಂತ ಇದ್ದರೆ ವಾಟ್ಸಪ್ಪಿಗೆ ಡಾಕ್ಯುಮೆಂಟ್ಸನ್ನು ಶೇರ್ ಮಾಡಿ ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ನಿಯಮಿತ ಬೆಳಗಾವಿ ಮುಖಾಂತರ. ಸೊ ವಿದ್ಯಾರ್ಥಿಗಳಿಗೆ ಇಲ್ಲಿ SDA ಪೋಸ್ಟು. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ ದ್ವಿತೀಯ ದರ್ಜೆ ಸಹಾಯಕರದವರಿಗೆ 83 ವೇಕೆನ್ಸಿಗಳು ಲಭ್ಯವಿದ್ದಾವೆ. ಓಕೆ, ಸ್ಯಾಲ್ರಿ ನೋಡ್ತಾ ಇದ್ದೀರಾ 53,000ರಿಂದ ಚಾಲು ಆಗುತ್ತೆ, ಅಪ್ ಟು 1,15,000ವರೆಗೂ ಕೂಡ ನಿಮಗೆ ಸ್ಯಾಲ್ರಿ ವೇತನ ಇರುತ್ತೆ. ಓಕೆ, ಆಮೇಲೆ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್, ಓಕೆ ಮಾಜಿ ಸೈನಿಕರಾದವರಿಗೆ ಒಂದೇ ವೇಕೆನ್ಸಿ ಕೊಟ್ಟಿದ್ದಾರೆ, ಅದು ಕೂಡ ಗನ್ ಮ್ಯಾನ್.
ಓಕೆ. ನಿಮಗೇನೋ ಗನ್ ಲೈಸೆನ್ಸ್ ಇದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಿ. ನೆಕ್ಸ್ಟು ಸಿಪಾಯಿ ಹುದ್ದೆ ಟೋಟಲ್ 20 ಬಂದಿದ್ದಾವೆ. ಸೊ ನೀವೇನೋ ಬರೀ 10th ಪಾಸ್ ಮಾಡಿದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಲಾಸ್ಟ್ ಡೇಟು 27ನೇ ತಾರೀಕು ನಿಮಗೇನಪ್ಪ ಅಂದರೆ ಇದೇ ತಿಂಗಳು 27ನೇ ತಾರೀಕಿದೆ. ಇನ್ನೊಂದು ನಿಮಗೆ ಕೆಲವೇ 6 ದಿನ ಉಳಿದಿದೆ. ಸೊ ಇದಕ್ಕೆ ಏನಪ್ಪ ಅಂದರೆ ಫೀಸು ಹೇಳ್ತೇನೆ ನೋಡಿ. ಗೋರ್ಮೆಂಟ್ ಮುಖಾಂತರ OBCದವ್ರಿಗೆ 1000 ರೂಪಾಯಿ ಇಟ್ಟಿದ್ದಾರೆ. SC ST ಆಗಿದ್ದರೆ 500 ರೂಪಾಯಿ ಇಟ್ಟಿದ್ದಾರೆ. ಓಕೆ. ಏಜ್ ಲಿಮಿಟು 43 ಇಯರ್ಸ್ ಫಾರ್ OBC, 45 ಫಾರ್ SC ST, ಜನರಲ್ ಆಗಿದ್ದರೆ 40. ಓಕೆ. ಸೊ ವಿದ್ಯಾರ್ಥಿ ಒಳ್ಳೆ ಒಂದು ಪೋಸ್ಟ್ ಇದೆ. ಓಕೆ, ಟ್ರೈ ಮಾಡಿ. ಬೆಳಗಾವಿಯಲ್ಲಿ ಸ್ಪೆಷಲ್ ಭಾಳ ಜನ ನಮ್ಮಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಸೊ ಅವ್ರಿಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇದೇ ಆಫಿಷಿಯಲ್ ವೆಬ್ಸೈಟ್ ಲಿಂಕು. ನೀವೇ ಕೂಡ ಅರ್ಜಿ ಹಾಕ್ಕೋಬೋದು, ಅಥವಾ ನಮಗೆ ಅರ್ಜಿ ಹಾಕ್ಕೊಡಿ ಸರ್ ಅಂದರೆ ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ. ಸೊ ಇದು ನೋಟಿಫಿಕೇಷನ್ ಏನಪ್ಪ ಅಂದರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ನ್ಯೂ ರಿಜಿಸ್ಟ್ರೇಷನು, ಕ್ಲೋಸಿಂಗ್ ಡೇಟು. ಓಕೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಕ್ಲಿಕ್ ಮಾಡಿದ್ರೆ ನ್ಯೂ ರಿಜಿಸ್ಟ್ರೇಷನ್ನು ನಿಮಗೆ ಓಪನ್ ಆಗುತ್ತೆ. ಫುಲ್ ನೇಮು, ಫಾದರ್ ನೇಮು, ಮದರ್ ನೇಮು, ಸ್ಪೌಸ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಆಧಾರ್ ನಂಬರು, ಓಕೆ, ಮೊಬೈಲ್ ನಂಬರ್ ಎಲ್ಲ ಕೂಡ ಕೊಟ್ಟಿದ್ದಾರೆ. ಓಕೆ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಫಾರ್ SDA ಅಷ್ಟೇ, ಆಯಿತಾ. ಸೊ ಅದಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಆದಷ್ಟು ಬೇಗ ನನಗೆ ವಾಟ್ಸಪ್ಪಿಗೆ ಹಾಯ್ ಅಂತ ಕಳಿಸಿ ಡಾಕ್ಯುಮೆಂಟ್ಸ್ ಸಮೇತ. ಯಾಕಂದರೆ ಲಾಸ್ಟ್ ಡೇಟು 27ನೇ ತಾರೀಕು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇದು ಫುಲ್ ಏನಪ್ಪ ಅಂದರೆ ನೋಟಿಫಿಕೇಷನ್ದು ಆಗಿರುತ್ತೆ. ನಿಮಗೆ ಕ್ಯಾಟಗರಿ ವೈಸ್ ವಿಂಗಡಣೆ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿಕೊಂಡು ಸ್ಟ್ರಾಟಜಿ ಮುಖಾಂತರ ಅಪ್ಲೈ ಮಾಡೋಣಂತೆ. ಓಕೆ. ಸುಮ್ಮನೆ ಬ್ಲೈಂಡ್ಲಿ ಆಗಿ ನಿಮಗೆ ಅಲ್ಲಿ ಸೀಟ್ಸೇ ಇಲ್ಲ ಅಂದರೆ ಅರ್ಜಿ ಸಲ್ಲಿಸೋದು ವೇಸ್ಟು. ಹಾಗಾಗಿ ಎಲ್ಲ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸೋಣಂತೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಅರಣ್ಯ ವೀಕ್ಷಕ. ಓಕೆ. ಸೊ ಫಾರೆಸ್ಟ್ ವಾಚರ್ ಅಂತ ಬಹಳಷ್ಟು ವಿದ್ಯಾರ್ಥಿಗಳಿಗೂ ಇಚ್ಛೆ ಇತ್ತು. ಸೊ ಆದಷ್ಟು ಬೇಗನೆ 31ನೇ ತಾರೀಕಿಗೆ ಎಂಡ್ ಆಗುತ್ತೆ. ತಪ್ಪದೇ ನನಗೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ. ಯಾರಾದರೂ ಬರೀ 10th ಪಾಸ್ ಮಾಡಿದ್ರೆ ಸಾಕು, ಫಾರೆಸ್ಟ್ ವಾಚರ್ ಆಗ್ಬೋದು ನೀವು. ಓಕೆ. ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಸೊ ನಿಮ್ಮದು ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ತೊಗೊಂಬರ್ರಿ. ರೂರಲ್ ಇದ್ದೆ ರೂರಲ್ಲು ಅಂದರೆ ಗ್ರಾಮೀಣ. ಬೈ ಚಾನ್ಸ್ ಒಂದು ಎರಡೂ ಇಲ್ಲ ಅಂದರೆ ಪರವಾಗಿಲ್ಲ, ಜನರ ಮೇಲೆ ಕೂಡ ಅಪ್ಲೈ ಮಾಡ್ಬೋದು. ಓಕೆ. ಸೊ ಟೋಟಲ್ ಆಗಿ ಎಲ್ಲ ಏನಪ್ಪ ಅಂದರೆ 750 ಪೋಸ್ಟ್ಗಳು ಲಭ್ಯವಿದ್ದಾವೆ. ಸೊ ನಿಮ್ಗೆ ಯಾವ್ಯಾವ ಡಿಸ್ಟ್ರಿಕ್ಟ್ ಬೇಕಲ್ಲ ಆಯಾ ಡಿಸ್ಟ್ರಿಕ್ಟ್ ಮುಖಾಂತರ ನಿಮಗೆ PDF ಅನ್ನು ಶೇರ್ ಮಾಡ್ತೀನಿ. ಕ್ಯಾಟಗರಿ ವೈಸ್ ನೀವು ನೋಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿ ಅಂದರೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ನಿಮ್ಗೆ ಏನು 2A 2B SC ST ಕ್ಯಾಟಗರಿ 1 ಇರ್ತಿರಲ್ಲ, ಅದಕ್ಕೆ ತಕ್ಕಂಥ ವೇಕೆನ್ಸಿ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲಿ ಹೈಯೆಸ್ಟ್ ಇದೆ ಅಲ್ವಾ ಅದನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಸ್ಯಾಲ್ರಿ 35,000 ಸ್ಟಾರ್ಟಿಂಗ್ ಇರುತ್ತೆ. ಆಮೇಲೆ ನಿಮಗೆ ಫೀಸ್ ಬಗ್ಗೆ ಹೇಳ್ತೇನೆ ನೋಡಿ. ನೀವೇನಾದರೂ SC ST ಆಗಿದ್ದರೆ ನಿಮಗೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಫೀಮೇಲ್ಸ್ವರಿಗೆ 50 ರೂಪೀಸ್ ಇಟ್ಟಿದ್ದಾರೆ. ಓಕೆ. ಆಮೇಲೆ ನಿಮಗೆ ಏನಪ್ಪ ಅಂದರೆ ಜನರಲ್ ಆಗಿದೆ 100 ರೂಪೀಸ್ ಇಟ್ಟಿದ್ದಾರೆ. ಮೇಲ್ಸ್ದವ್ರಿಗೆ 200 ಫಾರ್ OBC, ಆಮೇಲೆ ಮೇಲ್ದವ್ರಿಗೆ 100 ರೂಪೀಸ್ ಇಟ್ಟಿದ್ದಾರೆ. ಓಕೆ. ಅರ್ಜಿಯನ್ನು ಸಲ್ಲಿಸಬಹುದು. ಆಮೇಲೆ ವಿದ್ಯಾರ್ಥಿಗಳೇ, ಇನ್ನೊಂದು ನಿಮ್ಗೆ ಹೇಳಬೇಕಿತ್ತು. KPSC ಮುಖಾಂತರ ರೀಸೆಂಟಾಗಿ KS ಅನ್ನು ಕರೆದಿದ್ದಾರೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್. ಓಕೆ. ಯಾರಾದರೂ ಸಹ ಡಿಗ್ರಿ ಮಾಡಿದ್ದೇನೆ ಸರ್, ಜಸ್ಟ್ ಪಾಸ್, ಇದೇ ವರ್ಷ ಪಾಸ್ ಮಾಡಿದ್ದೇನೆ, ಅಥವಾ ಭಾಳ ದಿನ ಆಯಿತು ಸರ್ ಡಿಗ್ರಿ ಆಗಿದ್ದು ಅಂತಂದರೆ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ. ಒಳ್ಳೆಯ ಗ್ರೂಪ್ B ಹುದ್ದೆಗಳು ಇವೆಲ್ಲ ಕೂಡ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಖಜಾನಾ ಅಧಿಕಾರಿ, ಸಹಾಯಕ ನಿರ್ದೇಶಕರು, ಆಮೇಲೆ ತಹಶೀಲ್ದಾರ್ ಹುದ್ದೆ. ಸೊ ಇವಂತರ UPSC ಎಕ್ಸಾಮಿನೇಷನ್ ಇದ್ದಂಗೆ. ಓಕೆ. ಬಟ್ ಕರ್ನಾಟಕ ಲೆವೆಲಲ್ಲಿ. ಸೊ ತಪ್ಪದೇ ಕೂಡ ಟ್ರೈ ಮಾಡಿ. ಜಾಸ್ತಿ ವೇಕೆನ್ಸಿಗಳು ಬಂದಿದ್ದಾವೆ. ಸೊ ಒಳ್ಳೆ ಒಂದು ಏನಪ್ಪ ಅಂದರೆ ಪೇಸ್ಗಳಿರುತ್ತೆ. ಆಮೇಲೆ ಲಾಸ್ಟ್ ಡೇಟು ನೋಡ್ತಾ ಇದ್ದೀರಾ, ಇದೇ ತಿಂಗಳಿದೆ 31ನೇ ತಾರೀಕು. ಓಕೆ. ಸೊ ಈ ತಿಂಗಳು ಏನಪ್ಪ ಅಂದರೆ ಸ್ಪೆಷಲಿ ಇಂಪಾರ್ಟೆಂಟ್ ಆಗುತ್ತೆ. ಭಾಳ ಏನಪ್ಪ ಅಂದರೆ ಅರ್ಜಿಗಳು ಬಂದಿದ್ದಾವೆ. ಸೊ ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ. ಓಕೆ. ನೀವೇನಾದರೂ OBC ಆಗಿದೆ 300 ರೂಪೀಸ್ ಇಟ್ಟಿದ್ದಾರೆ ಫೀಸು. ಇನ್ ಕೇಸ್ ನೀವು SC ST ಆಗಿದ್ದರೆ ನಿಮಗೆ ಬರೀ ಏನಪ್ಪ ಅಂದರೆ ಫೀಸೇ ಇಲ್ಲ. ಓಕೆ. ಜನರಲ್ ಆಗಿದ್ದರೆ 500 ರೂಪಾಯಿ ಇಟ್ಟಿದ್ದಾರೆ. ಡಿಗ್ರಿ ಡೀಟೇಲ್ಸ್ ಬೇಕು, ಡಿಗ್ರಿ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಕೂಡ ಸ್ಕ್ಯಾನ್ ಮಾಡಿ ಕಳಿಸ್ಕೊಡಿ, ಅರ್ಜಿ ಹಾಕಿ ಕೊಡ್ತೀವಿ, ಆಯಿತಾ. ಸೊ ಇಲ್ಲಿ ಅಟೆಂಪ್ಟ್ ಕೂಡ ಕೊಟ್ಟಿದ್ದಾರೆ, ಎಷ್ಟು ಅಟೆಂಪ್ಟ್ ಮಾಡ್ಬೋದು ಅಂತ. ಓಕೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಹೈಕೋರ್ಟ್ ಕರ್ನಾಟಕ ಮುಖಾಂತರ ಅಂದರೆ ಬೆಂಗಳೂರು ಸ್ಪೆಷಲಿ. ಓಕೆ. ಸೊ ರೀಸೆಂಟಾಗಿ ಏನಪ್ಪ ಅಂದರೆ ನಿಮಗೆ SDA ಪೋಸ್ಟನ್ನು ಕರೆದಿದ್ದಾರೆ. ಓಕೆ. SDA ಅಂತಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, ದ್ವಿತೀಯ ದರ್ಜೆ ಸಹಾಯಕರು ಅಂತ. ಸೊ ಇಲ್ಲಿ ನೀವೇನಪ್ಪ ಅಂದರೆ ಡಿಗ್ರಿ ಪಾಸ್ ಆಗಿರಬೇಕು. ಡಿಗ್ರಿ ಆಗಿದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ. ಲಾಸ್ಟ್ ಡೇಟು ವಿದ್ಯಾರ್ಥಿಗಳೇ ನಿಮಗೆ ಕೊಟ್ಟಿದ್ದಾರೆ ನೋಡಿ, 11ನೇ ತಾರೀಕಿದೆ, ಮುಂದಿನ ತಿಂಗಳು. ಓಕೆ. ಇದಕ್ಕೆ ಸ್ಟಾರ್ಟಿಂಗ್ ಪೇಸ್ಗೆ 25,000 ಬೇಸಿಕ್ ಆಗಿರುತ್ತೆ. 18 ವೇಕೆನ್ಸಿಗಳು ಇದ್ದಾವೆ ಟೋಟಲ್. ಓಕೆ. ಇಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ಸೊ ಕ್ಯಾಟಗರಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ. ಎಲ್ಲಿ ಹೈಯೆಸ್ಟ್ ವೇಕೆನ್ಸಿ ಇದೆ ಅಂತ ನೋಡ್ಕೊಂತ. ಅಪ್ಲಿಕೇಶನ್ ಫೀಸು ಜನರಲ್ ಮೆರಿಟ್ ಆದರೆ 350, 2A 2B ಆಗಿದ್ದರೆ 350, ಆಮೇಲೆ ಅದೇ ರೀತಿಯಾಗಿ SC ST ಆಗಿದ್ದರೆ 200 ರೂಪೀಸ್ ಇಟ್ಟಿದ್ದಾರೆ. ಓಕೆ. UPI ಫೋನ್ಪೇ ಮುಖಾಂತರ ಪೇ ಮಾಡ್ಬೋದು. ಏನು DD ಮಾಡುವಂಥ ಅವಶ್ಯಕತೆ ಇಲ್ಲ, ಎಲ್ಲ ಕೂಡ ಆನ್ಲೈನ್ ಪೇಮೆಂಟ್ ಇದೆ. ಸೊ ಅದಕ್ಕೆ ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಫೋನ್ಪೇ ಮಾಡಿದ್ರೆ ಮುಗಿದೋಯ್ತು. ಆಮೇಲೆ ವಿದ್ಯಾರ್ಥಿಗಳೇ, ರೀಸೆಂಟಾಗಿ HSTR ಅಂದರೆ ಹೈಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ ಆಗ್ತಾ ಇದೆ. ಓಕೆ. ಸೊ ಯಾರಾದರೂ B.Ed ಮಾಡಿರ್ತೀರಾ, ಸೊ ನನಗೆ ಅರ್ಜಿ ಹಾಕ್ಕೊಡಿ ಅಂತಂದರೆ B.Edದವ್ರಿಗೆ 15,000 ಏನಪ್ಪ ಅಂದರೆ ವೇಕೆನ್ಸಿಗಳು ಬಿಟ್ಟಿದ್ದಾರೆ ಇದೇ ವರ್ಷ. ಓಕೆ. ಸೊ ಇದಕ್ಕೆ ಆದಷ್ಟು ಬೇಗನೆ ಏನಪ್ಪ ಅಂದರೆ ಲಿಂಕ್ ಎನೇಬಲ್ ಆಗ್ತಾ ಇದೆ. ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ. ಸೊ
ಟೀಚಿಂಗ್ ಫೀಲ್ಡಲ್ಲಿ ಇವನ್ ನೀವು BCA ಮಾಡಿರ್ತೀರಾ ಅಥವಾ BE ಮಾಡಿರ್ತೀರಾ ಅಂಥವ್ರು ಕೂಡ ಅರ್ಜಿ ಸಲ್ಲಿಸ್ಬೋದು. ಯಾವುದಂದರೆ ಕಂಪ್ಯೂಟರ್ ಟೀಚರ್ಗೆ. ಓಕೆ, ಅದಕ್ಕೆ ಎಲ್ಲರೂ ಕೂಡ ಬೇರೆ ಬೇರೆ ಏನಪ್ಪ ಅಂದರೆ ಎಜುಕೇಷನ್ ಮಾಡಿರ್ತೀರಾ, ಎಲ್ಲಾದರೂ ಒಂದು ಸೆಟ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಈ ವರ್ಷ ಇದೆ ಅಲ್ವಾ, ಸಾಕಷ್ಟು ಗೌರ್ಮೆಂಟ್ ಜಾಬ್ಗಳು ಬರ್ತಾ ಇದ್ದಾವೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಿನ್ನೆ ಏನಪ್ಪ ಅಂದರೆ ಗ್ರಾಮ ಆಡಳಿತ ಅಧಿಕಾರಿದು ಲಾಸ್ಟ್ ಡೇಟ್ ಮುಗಿದೋಯ್ತು. ಓಕೆ, ಸೊ ಎಕ್ಸ್ಟೆಂಡ್ ಮಾಡುವಂಥ ಪಾಸಿಬಿಲಿಟಿ ಸ್ವಲ್ಪ ಕಡಿಮೆ, ಆದರೂ ಕೂಡ ಒಳ್ಳೆಯದು. ಸೊ ಯಾರಾದರೂ ಅರ್ಜಿ ಸಲ್ಲಿಸಿದ್ರೆ ಏನಪ್ಪ ಅಂದರೆ ಕನ್ನಡ ಭಾಷೆ ಏನಪ್ಪ ಅಂದರೆ ಡೌನ್ ಮಾಡ್ಕೊಳ್ಳಿ, ಒಂದು ಎಕ್ಸಾಮ್ ಇದೆ ನಾಳೆ, ಹೋಗಿ ಬನ್ನಿ, ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ಕ್ರೈಸ್. ಸೊ ಇಲ್ಲಿ ಏನಪ್ಪ ಅಂದರೆ ಯಾರಾದರೂ ಟೀಚಿಂಗ್ ಫೀಲ್ಡಲ್ಲಿ ರೀಸೆಂಟಾಗಿ ಅರ್ಜಿ ಸಲ್ಲಿಸಿರ್ತೀರ, ಕಂಪ್ಯೂಟರ್ ಆದವರು ಅಥವಾ ಕಂಪ್ಯೂಟರ್ ಟೀಚರ್ಗೆ ಅಪ್ಲೈ ಮಾಡಿರ್ತೀರ ವಿತ್ BE, ಅಥವಾ ನೀವೇನಾದರೂ ಫಾರ್ ಎಕ್ಸಾಂಪಲ್ B.Ed ಮಾಡಿ ಕನ್ನಡ ಇಂಗ್ಲೀಷ್ ಸೋಷಿಯಲ್ ಸೈನ್ಸ್ಗೆ ಅರ್ಜಿ ಹಾಕಿರ್ತೀರ, ಅಂಥವ್ರು ಕೂಡ ಕನ್ನಡ ಭಾಷೆ ಪರೀಕ್ಷೆ ಇದೆ, ನಾಳೆನೇ ಇದೆ. ಓಕೆ, ಸೊ ವಿದ್ಯಾರ್ಥಿಗಳು ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ಓಕೆ, ಆಮೇಲೆ ಅದೇ ರೀತಿ KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಕರೆದಿದ್ದಾರೆ. ಅದರದ್ದು ಏನಪ್ಪ ಅಂದರೆ ಕ್ಲೋಸ್ ಆಗಿತ್ತು ಡೇಟು, ಬಟ್ ಏನಪ್ಪ ಅಂದರೆ ನಾಳೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಇದೆ. ಸೊ ಪ್ಲೀಸ್ ಎಲ್ಲರೂ ಕೂಡ ಇದಕ್ಕೆ ಏನಪ್ಪ ಅಂದರೆ ಎಕ್ಸಾಮಿನೇಷನ್ಗೆ ಡೇಟ್ ನೋಡಿಕೊಂಡು ಹಾಲ್ ಟಿಕೆಟ್ ಜನರೇಟ್ ಮಾಡಿಕೊಂಡು ಹೋಗಿ ಬನ್ನಿ. ಆಮೇಲೆ CRDR RPC, ಓಕೆ, ಪೊಲೀಸ್ ಕಾನ್ಸ್ಟೇಬಲ್, ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸು, ಆಮೇಲೆ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪೊಲೀಸು, CRDR ಫುಲ್ ಫಾರ್ಮ್ ಇದು, ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇತ್ತೀಚೆಗಷ್ಟೇ ಏನಪ್ಪ ಅಂದರೆ ರಿಸಲ್ಟ್ ಬಂತು. ಓಕೆ, ನಿಮ್ಮ ಜಿಲ್ಲೆ ಮುಖಾಂತರ ಎಷ್ಟು ಕಟ್ ಆಫ್ ನಿಂತು ಎಲ್ಲ ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡ ಇಲ್ಲಿ ಹೈಯೆಸ್ಟು 69 ಇದೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಬೇಜಾರಲ್ಲಿ ಇದ್ದಾರೆ, ಯಾಕಂದರೆ ಎಕ್ಸಾಮಿನೇಷನ್ ಚೆನ್ನಾಗಿ ಬರೆದಿದೆ ಸರ್, ಆದರೆ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಸರ್, ಬರೀ 30, ಕೆಲವೊಬ್ಬರಿಗೆ 0.5 ಬಂದಿದೆ, 1 ಮಾರ್ಕ್ಸು 2 ಮಾರ್ಕ್ಸು. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಕಡಿಮೆ ಸ್ಕೋರನ್ನು ಮಾಡಿದ್ದಾರೆ. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. CRDR ಇದೆ, KSRP ಚೆನ್ನಾಗಿ ಮಾಡಿ. ಓಕೆ, ಸೊ ಇಲ್ಲಿ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನಮ್ಮ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಒಳ್ಳೆ ಸ್ಕೋರನ್ನು ಮಾಡಿದ್ದಾರೆ. ಅವರ ಸ್ಕೋರ್ ಲಿಸ್ಟು ನಮ್ಮಲ್ಲಿ ಇದೆ. ಓಕೆ, ಆದಷ್ಟು ಬೇಗನೆ ಒಂದು ಗುಡ್ ನ್ಯೂಸ್ ಬರುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ KE ಮುಖಾಂತರ ಯಾರಾದರೂ 3 ತಿಂಗಳ ಹಿಂದೆ SDA FD ಅರ್ಜಿ ಹಾಕಿರ್ತೀರಾ. ಓಕೆ, ಬರೀ 6 ಪೋಸ್ಟ್ ಲಭ್ಯವಿತ್ತು, ಅದಕ್ಕೆ ಇನ್ನೂ ಕೂಡ ಎಕ್ಸಾಮಿನೇಷನ್ ಡೇಟು ಕೊಟ್ಟಿಲ್ಲ. ಓಕೆ, ಆದಷ್ಟು ಬೇಗನೆ ಬರುತ್ತೆ, ಸ್ವಲ್ಪ ವೇಟ್ ಮಾಡ್ತಾ ಇರಿ. ನೆಕ್ಸ್ಟು ರೀಸೆಂಟಾಗಿ ಯಾರಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಮಾಜಿ ಸೈನಿಕದವರಿಗೆ, ಸರ್ ನಮ್ಮದು ಮಾಜಿ ಸೈನಿಕ ಏನಪ್ಪ ಅಂದರೆ ರೀಸೆಂಟಾಗಿ ಆರ್ಮಿಯಲ್ಲಿ ವರ್ಕ್ ಮಾಡಿ ಬಂದಿದ್ದೇವೆ, ಹವಾಲ್ದಾರು, ನಾಯಕು ಅಥವಾ ಬೇರೆ ಯಾವುದೋ ಪೋಸ್ಟ್ ಮಾಡಿದ್ರು ಕೂಡ ನಿಮಗೆ ಎಕ್ಸ್ ಸರ್ವಿಸ್ ಮ್ಯಾನ್ದವ್ರಿಗೆ ಏನಪ್ಪ ಅಂದರೆ ಪೋಸ್ಟ್ಗಳು ಕರೆದಿದ್ದಾರೆ. ನಿಮ್ಗೆ ಯಾರಾದರೂ ಫ್ರೆಂಡ್ಸು ಅಥವಾ ಅಂಕಲ್ ಯಾರಾದರೂ ಪರಿಚಯ ಇತ್ತಪ್ಪ ಅಂತಂದರೆ ಅವರು ಎಕ್ಸ್ ಸರ್ವಿಸ್ ಮ್ಯಾನ್ ಮಾಡಿದರೆ, ಎಕ್ಸ್ ಸರ್ವಿಸಲ್ಲಿ ಏನಪ್ಪ ಅಂದರೆ ಮಿಲಿಟ್ರಿಲಿ ಸ್ಪೆಷಲಿ ಮಾಡಿದರೆ ಅವ್ರಿಗೆ ಏನೋ ಆದ್ಯತೆ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ, ಶಿವಮೊಗ್ಗದಲ್ಲಿ 3 ಪೋಸ್ಟ್ ಲಭ್ಯವಿದ್ದಾವೆ, ನ್ಯಾಯಾಲಯದಲ್ಲಿ 1 ಪೋಸ್ಟ್ 2Aಗೆ, ಕಾರವಾರದಲ್ಲಿ 3 ಪೋಸ್ಟು 1 ಪೋಸ್ಟ್ ಫಾರ್ 2A, ಹಾಸನದಲ್ಲಿ 2 ಪೋಸ್ಟ್ ಫಾರ್ ಜನರಲ್ 1 ಪೋಸ್ಟ್ ಫಾರ್ 2A, ರಾಮನಗರದಲ್ಲಿ 1 ಪೋಸ್ಟು ಜನರಲ್. ಓಕೆ, ಇದು ಓನ್ಲಿ ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್ ಓನ್ಲಿ. ಓಕೆ, ಯಾರಾದರೂ ಮಿಲಿಟ್ರಿಯಲ್ಲಿ ಸರ್ವಿಸ್ ಮಾಡಿ ಬಂದಿರ್ತಿರಲ್ಲ ಅಂಥವ್ರಿಗೆ ಮಾತ್ರ, ಆಯಿತಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ನೆಕ್ಸ್ಟು ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಅಂತ ಕರೆದಿದ್ದಾರೆ. ಸೊ ವಿದ್ಯಾರ್ಥಿಗಳು ಇಲ್ಲಿ ಬರೀ 10th ಪಾಸ್ ಮಾಡಿದರೆ ಸಾಕು, ಫೈರ್ಮ್ಯಾನ್ ಆಗಿರಲಿ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆಗಿರಲಿ, ಟ್ರೇಡ್ಸ್ಮ್ಯಾನ್ ಆಗಿರಲಿ, ಓಕೆ, ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಂತ ಕೂಡ ಕರೀತಾ ಇದ್ದಾರೆ. ಓಕೆ, ಇಲ್ಲಿ ಏನಾಯ್ತಂದರೆ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರ ರಿಕ್ರೂಟ್ಮೆಂಟ್ ಆಗುತ್ತೆ, ಬರೀ 10th ಪಾಸ್ ಮಾಡಿದ್ರೆ ಸಾಕು. ಇನ್ನೂ ಕೂಡ ಅರ್ಜಿ ಪ್ರಾರಂಭವಾಗಿಲ್ಲ, ಲಿಂಕ್ ಇನ್ನೂ ಎನೇಬಲ್ ಮಾಡಿಲ್ಲ, ವೇಟ್ ಮಾಡಿ, ಇನ್ನೂ ಕೂಡ ಟೈಮ್ ಇದೆ. ಓಕೆ, ಸೊ ಆರಾಮ್ಸೆ ಅರ್ಜಿಯನ್ನು ಸಲ್ಲಿಸೋಣಂತೆ. ಅದೇ ರೀತಿಯಾಗಿ ರೀಸೆಂಟಾಗಿ SDA ಸಮಾಜ ಕಲ್ಯಾಣ ಮುಖಾಂತರ SDA ಆಗಿರಲಿ, ಹಾಸ್ಟೆಲ್ ವಾರ್ಡನ್ ಆಗಿರಲಿ, ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಪೋಸ್ಟ್ಗಳು ಕರೆದಿದ್ದಾರೆ. ಓಕೆ, ಆದಷ್ಟು ಬೇಗನೆ ಅದರದ್ದು ಎನೇಬಲ್ ಮಾಡಿಲ್ಲ ಲಿಂಕು, ಬಟ್ ಬೇಗನೆ ಮಾಡ್ತಾರೆ ಆದಷ್ಟು ಬೇಗನೆ. ಸೊ ಅದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತ್ರಿ. ಓಕೆ, ಆಮೇಲೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ SBI, ಓಕೆ, IBPS ಅಂದರೆ ನಮ್ಮ ವಿದ್ಯಾರ್ಥಿಗಳು ಭಾಳ ಜನ ಬ್ಯಾಂಕಿಂಗಲ್ಲಿ ಪ್ರಿಪೇರ್ ಆಗ್ತಾ ಇರ್ತಾರೆ. ಬರೀ ಡಿಗ್ರಿ ಪಾಸ್ ಮಾಡಿದರೆ ಸಾಕು, ಬ್ಯಾಂಕಿಂಗಲ್ಲಿ ಸಾಕಷ್ಟು ಗೌರ್ಮೆಂಟ್ ಜಾಬ್ಗಳು ಲಭ್ಯವಿದ್ದಾವೆ. ಓಕೆ, ಈಗ ಸದ್ಯ ಮಟ್ಟಿಗೆ ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಅಂತ ಇದೆ SBIದಲ್ಲಿ, ಡಿಗ್ರಿ ಪಾಸ್ ಮಾಡಿದರೆ ಸಾಕು. ಇದು ಕೂಡ ಲಾಸ್ಟ್ ಡೇಟು 31ನೇ ತಾರೀಕು ಆಗಸ್ಟ್ ಇದೆ. ಆಮೇಲೆ ಇದು ಕೂಡ ಇನ್ನೊಂದು ಬ್ಯಾಕ್ಲಾಗ್ ಕೂಡ ಕೊಟ್ಟಿದ್ದಾರೆ, ಟೋಟಲ್ 2 ವೇಕೆನ್ಸಿ ಬರುತ್ತೆ. ಆಮೇಲೆ ಕೆಲವೊಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೂಡ ಜಾಬ್ ಇದ್ದಾವೆ. ಓಕೆ, ಅದು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರಾದರೂ ಎಕ್ಸ್ ಸರ್ವಿಸ್, ಓಕೆ, ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತೀರಾ, ಮಿಲಿಟರಿಯಲ್ಲಿ ವರ್ಕ್ ಮಾಡಿ ಬಂದಿರ್ತೀರಾ, ಅಂಥವ್ರು ಕೂಡ ವೇಕೆನ್ಸಿಗಳು ಲಭ್ಯವಿದ್ದಾವೆ. ಓಕೆ, ಇದು ಕೂಡ ಅರ್ಜಿಯನ್ನು ಸಲ್ಲಿಸಿ, ಒಳ್ಳೆ ಪೇಸ್ಗಳಿರುತ್ತೆ. ಓಕೆ, ಆಮೇಲೆ ಬರೀ SBI ಅಷ್ಟೇ ಅಲ್ಲ, ಯೂನಿಯನ್ ಬ್ಯಾಂಕ್ ಆಗಿರ್ಬೋದು, ಎಲ್ಲ ಬ್ಯಾಂಕ್ಸು IBPS ಅಂಡರಲ್ಲಿ ಬರುತ್ತೆ. ಸೊ ಈ ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೀವು ಒಂದ್ಸಲ ಕಾಲಿಟ್ಟಂದರೆ ಬಹಳಷ್ಟು ಬ್ಯಾಂಕ್ಗಳು ನಿಮಗೆ ಅಪ್ರೋಚ್ ಆಗ್ತವೆ. ಓಕೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಓಕೆ, ಬೇರೆ ಬೇರೆ ಬ್ಯಾಂಕ್ಸ್ ಇದ್ದಾವೆ. ಸೊ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದಕ್ಕೆ ಡಿಗ್ರಿ ಬೇಸ್ ಮೇಲೆ SBI ಅಥವಾ IBPS ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೂಡ ನಿಮಗೆ ಅವಕಾಶ ಇವಾಗ ಸದ್ಯ ಮಟ್ಟಕ್ಕೆ ಇದೆ.
ಸೊ ನಿಮಗೆ ಭಾಳಷ್ಟು ಕನ್ಫ್ಯೂಷನ್ ಆಯ್ತು ಅಂದರೆ ಸರ್ ನಮಗೆ ಏನೂ ಅರ್ಥ ಆಗ್ತಾ ಇಲ್ಲ ಸರ್, ನಮ್ಮ ಒಂದು ಏಜು ಇಷ್ಟಿದೆ, ನಮ್ಮದು ಏನಪ್ಪ ಅಂದರೆ ಎಜುಕೇಷನ್ ಇಷ್ಟಾಗಿದೆ, ಸೊ ಯಾವುದು ಸೂಟ್ ಆಗುತ್ತೆ ನೀವೇ ಅರ್ಜಿ ಹಾಕಿ ಕೊಡಿ ಸರ್, ಅದೇನು ಫೀಸ್ ನಿಮಗೆ ಪೇ ಮಾಡ್ತೀವಿ ಅಂತಂದರೆ ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಸೊ ಏನೇ ಸಂದೇಹಗಳಿದ್ದರೆ ನನ್ನ ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ 7892575079. ಓಕೆ, ಈ ನಂಬರ್ಗೆ ಹಾಯ್ ಅಂತ ಕಳಿಸಿ, ಸೊ ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಸಂಕ್ಷಿಪ್ತವಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ವಿದ್ಯಾರ್ಥಿಗಳೇ, ಯಾರಾದರೂ ಬರೀ 10th ಪಾಸ್ ಮಾಡಿದ್ದೇನೆ ಸರ್, ರೀಸೆಂಟಾಗಿ ಬರೀ 18 ವರ್ಷ ಅಥವಾ ಬರೀ ನಮ್ಮದು 43 ಇಯರ್ಸು 45 ಬರೀ ನಾವು 10th ಪಾಸ್ ಮಾಡಿದ್ದೇವೆ ಅಂತಂದರೆ ಹೈಕೋರ್ಟು ಅಥವಾ ಡಿಸ್ಟಿಕ್ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿ. ಯಾವುದು ಅಂತಂದರೆ ಶಿವಮೊಗ್ಗ ಇದೆ, ಆಮೇಲೆ ಹಾಸನ್ ಇದೆ ವಿದ್ಯಾರ್ಥಿಗಳೇ, ಆಮೇಲೆ ಅದೇ ರೀತಿಯಾಗಿ ನಿಮಗೆ ರಾಮನಗರ ಇದೆ, ಆಮೇಲೆ ನಿಮಗೆ ಚಾಮರಾಜನಗರ ಇದೆ, ಅದೇ ರೀತಿಯಾಗಿ ಕಾರವಾರ ಇದೆ. ಓಕೆ, ಇವು 4-5 ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಬರೀ 10th ಪಾಸ್ ಮಾಡಿದ್ರೆ ಸಾಕು. ಅದೇ ರೀತಿಯಾಗಿ ಫಾರೆಸ್ಟಿಗೆ ನೀವೇನಾದರೂ 10th ಪಾಸ್ ಮಾಡಿದ್ರೆ ಕೂಡ ಅರ್ಜಿ ಸಲ್ಲಿಸ್ಬೋದು. 31ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟೇ ಶಿವಮೊಗ್ಗದ್ದು 24ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅದಕ್ಕೆ ಆದಷ್ಟು ಬೇಗನೆ ವಾಟ್ಸಪ್ಪಿಗೆ ಹಾಯ್ ಅಂತ ಕಳಿಸಿ. ಆಮೇಲೆ ಇನ್ನೊಂದು ಹೇಳಬೇಕಿತ್ತು, ಯಾರೋ ಸೆಕೆಂಡ್ PUC ಪಾಸ್ ಮಾಡಿದರೆ ಅಂಥವ್ರಿಗೆ VAO ಇತ್ತು ಬಟ್ ಕ್ಲೋಸ್ ಆಗಿದೆ. ಸೊ ಅದ್ರ ನೆಕ್ಸ್ಟ್ ಬರೋದು ಡಿಗ್ರಿ ಮೇಲೆ ಏನಂತ ವಿದ್ಯಾರ್ಥಿಗಳೇ, ನಿಮಗೆ KPSC ಮುಖಾಂತರ ನಿಮಗೆ ಏನಪ್ಪ ಅಂದರೆ KS ಕರೆದಿದ್ದಾರೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಸು. ಒಳ್ಳೆ ಪೋಸ್ಟ್ಗಳು ಲಭ್ಯವಿದ್ದಾವೆ. ಏನಪ್ಪ ಅಂದರೆ ಗ್ರೇಡ್ B ಹುದ್ದೆ, ಸೊ ತಹಶೀಲ್ದಾರ್ ಹುದ್ದೆ ಆಗಿರ್ಬೋದು, ಅದೇ ರೀತಿ ಖಜಾನಾ ಅಧಿಕಾರಿ, ಒಂದು ಇನ್ಕಮ್ ಟ್ಯಾಕ್ಸ್ ಆಫೀಸರು, ಎಕ್ಸೈಸು, ಅಬಕಾರಿ, ಸೊ ಈ ಥರ ಎಲ್ಲ ಕೂಡ ಏನಪ್ಪ ಅಂದರೆ ಬೇರೆ ಬೇರೆ ವಿಂಗಡಣೆ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದಾರೆ ವಾಣಿಜ್ಯ ತೆರಿಗೆ, ಇನ್ಕಮ್ ಟ್ಯಾಕ್ಸು, ಓಕೆ, ಮುಖ್ಯ ಅಧಿಕಾರಿ, ಓಕೆ, ಶಾಖಾ ಅಧಿಕಾರಿ, ಸೊ ಎಲ್ಲ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಡಿಗ್ರಿ ಮಾಡಿದರೆ. ಸೊ ಇನ್ನೊಂದು ಬೇರೆ ಇದು ಬೇಡ ಸರ್ ಅಂತಂದರೆ ಹೈಕೋರ್ಟು ಬೆಂಗಳೂರು, ಇಲ್ಲಿ ಏನಂತಂದರೆ ನಿಮಗೆ ಡಿಗ್ರಿ ಬೇಸ್ ಮೇಲೆ SDA ಹುದ್ದೆ ಕರೆದಿದೆ. ಇಲ್ಲಿ ನೋಡ್ತಾ ಇರ್ಬೋದು SDA ಅಂತ. ಓಕೆ, ಇದಕ್ಕೆ ಕ್ಲಿಕ್ ಮಾಡಿದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳು ಇನ್ನೊಂದು ನಿಮ್ಗೆ ಹೇಳಬೇಕಿತ್ತು, ಈ ಒಂದು SDA ಅಪ್ಲೈ ಮಾಡುವಾಗ ಸೊ ಎಲ್ಲ ಕೂಡ ಡಾಕ್ಯುಮೆಂಟ್ಸು ಮತ್ತು ಫೋಟೋ ಕೂಡ ಕರೆಕ್ಟ್ ಅಪ್ಲೋಡ್ ಮಾಡಬೇಕು. ರಾಂಗ್ ಆಗಿ ಭಾಳ ಜನ ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡ್ತೀರಾ, ಅಲ್ಟಿಮೇಟ್ಲಿ ರಿಜೆಕ್ಷನ್ ಆಗುತ್ತೆ. ಸೊ ಅದಕ್ಕೆ ತಪ್ಪು ಮಾಡ್ಲಿಕ್ಕೆ ಹೋಗಬೇಡಿ, ನಾವೇ ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ, ಡೋಂಟ್ ವರಿ. ಓಕೆ, ಆಮೇಲೆ ನೀವು ಬೈ ಚಾನ್ಸ್ ಇನ್ನೊಂದು ಡಿಗ್ರಿ ಮಾಡಿದ್ರೆ ನಾ ಹೇಳ್ದಂಗೆ ಟೀಚಿಂಗ್ ಫೀಲ್ಡಲ್ಲಿ B.Ed ಮಾಡಿರ್ತೀರಾ ಅಥವಾ BE ಮಾಡಿರ್ತೀರಾ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸು, ಅಥವಾ ನೀವು ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ದ ಫೀಲ್ಡ್ ಆಫ್ ಕಂಪ್ಯೂಟರ್ ಮಾಡಿದ್ರು ಕೂಡ ಬರುತ್ತೆ. ಓಕೆ, ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ವಿದ್ಯಾರ್ಥಿಗಳೇ. ಆಮೇಲೆ 10th ಪಾಸ್ ಮಾಡಿದರೆ ನಾ ಹೇಳ್ದಂಗೆ ಆರ್ಮಿಯಲ್ಲಿ ನಿಮ್ಗೇನಪ್ಪ ಅಂದರೆ ಫೈರ್ಮ್ಯಾನು, ಮಲ್ಟಿಟಾಸ್ಕಿಂಗ್ ಸ್ಟಾಫನ್ನು ಕರೆದಿದ್ದಾರೆ, ಅದು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಬರೀ 10th ಮೇಲೆ ಟೋಟಲ್ ನಿಮಗೆ 3 ಹುದ್ದೆ, ಒಂದು ನ್ಯಾಯಾಲಯ, ಆಮೇಲೆ ಫಾರೆಸ್ಟು, ಆಮೇಲೆ ಆರ್ಮಿ, ಆಮೇಲೆ ನಿಮಗೆ ಡಿಗ್ರಿ ಬೇಸ್ ಮೇಲೆ ಒಂದೇದು ಬಂದುಬಿಟ್ಟು ನಿಮಗೆ SDA ಒಂದು ಏನಪ್ಪ ಅಂದರೆ ಹೈಕೋರ್ಟ್ ಬೆಂಗಳೂರಲ್ಲಿ, ಆಮೇಲೆ ನಿಮಗೆ KPSC ಮುಖಾಂತರ ಏನಪ್ಪ ಅಂದರೆ ಒಂದು ಗೌರ್ಮೆಂಟ್ ಜಾಬು, ಅದು ತಹಶೀಲ್ದಾರ್ ಅಂತ. ಓಕೆ, ಆಮೇಲೆ ಇನ್ನೊಂದು SDA ಇನ್ ಬೆಳಗಾವಿ. ಓಕೆ, 10th ಬೇಸ್ ಮೇಲೆ ಇನ್ನೊಂದು ಇಲ್ಲಿ ಆ್ಯಡಪ್ ಆಗುತ್ತೆ ಸಿಪಾಯಿ. ಓಕೆ, ಸೊ ಟೋಟಲ್ ಆಗಿ ಇಲ್ಲಿ ಇಷ್ಟು ಇವತ್ತಿನ ಏನಪ್ಪ ಅಂದರೆ ಮಾಹಿತಿ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನೂ ಕೂಡ ಸಾಕಷ್ಟು ಗೌರ್ಮೆಂಟ್ ಜಾಬ್ ಬರ್ತಾನೆ ಇರುತ್ತೆ. ಇದು ಯಾವುದೋ ನಿಮಗೆ ಲೈಕ್ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಇನ್ನೂ ಕೂಡ ಬೇರೆ ಬೇರೆ ಬರ್ತಾನೆ ಇರುತ್ತೆ, ನಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸ್ಪೆಷಲಿ ಒಂದು ಏನಪ್ಪ ಅಂದರೆ ಈ ಮುಖ್ಯ ಏನಪ್ಪ ಅಂದರೆ ಇವತ್ತಿನ ಒಂದು ಟಾಪಿಕ್ ಏನಂದರೆ, ತಪ್ಪದೇ ಈ ಒಂದು ಹಾಲ್ ಟಿಕೆಟ್ ಡೌನ್ ಮಾಡ್ಕೊಳ್ಳಿ, ಕಂಪಲ್ಸರಿ ಕನ್ನಡ ಎಕ್ಸಾಮ್ ಮಾತ್ರ. ಓಕೆ, ನೀವೇನೋ 10th 12th ಕನ್ನಡ ಕಲ್ತಿದ್ರೆ ಇದಕ್ಕೆ ಎಕ್ಸಾಮಿನೇಷನ್ ಹೋಗುವಂಥ ಅವಶ್ಯಕತೆ ಇಲ್ಲ. ಬೈ ಚಾನ್ಸ್ ಕಲ್ತಿಲ್ಲ ಅಂತಂದರೆ ಅಂಥವ್ರಿಗೆ ಮಾತ್ರ. ಓಕೆ, ಆಮೇಲೆ ಬೇರೆಯವರು ಯಾರು ಅರ್ಜಿ ಸಲ್ಲಿಸಿದ್ದೀರಾ KE ಮುಖಾಂತರ ಈ ಒಂದು ಟೈಮ್ ಪ್ರಕಾರ ಪ್ರಿಪ್ರೇಷನ್ ಚಾಲು ಮಾಡ್ಕೊಳ್ಳಿ. ಏನು ಸ್ಟ್ರಾಟಜಿ, ಹೇಗೆ ಓದಬೇಕು, ಯಾವ ರೀತಿ ಬುಕ್ಸನ್ನು ಪ್ರಿಪೇರ್ ಮಾಡ್ಕೋಬೇಕು, ಮತ್ತು ನೋಟ್ಸ್ ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು, ಕ್ವಶನ್ ಪೇಪರ್ ಹೆಂಗೆ ಓದಬೇಕು, ಮಾಕ್ ಟೆಸ್ಟ್ ಹೆಂಗೆ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು, ಪ್ರತಿಯೊಂದು ಏನೇ ಸಂದೇಹಗಳಿದ್ದರೆ ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ 7892575079. ಈ ನಂಬರ್ಗೆ ಹಾಯ್ ಅಂತ ಕಳಿಸಿ, ನಾವೇ ನಿಮಗೆಲ್ಲ ಕೂಡ ಅಪ್ಡೇಟ್ ಮಾಡ್ತೀವಿ, ಏನೋ ಕೂಡ ಡಿಸ್ಕಷನ್ ಮಾಡ್ತೀವಿ. ಎಲ್ಲರೂ ಕೂಡ ಒಂದು ಕುಟುಂಬದಂತೆ ಇರೋಣಂತೆ. ಏನೇ ಸಂದೇಹಗಳಿದ್ದರೆ ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡ್ತಾ ಒಂದು ಕುಟುಂಬದಂತೆ ನಮ್ಮ ಒಂದು ಜಾಬ್ ಅಪ್ಡೇಟ್ಸ್ಗೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಎಲ್ಲರೂ ಕೂಡ ಸಹಾಯ ಮಾಡ್ತೀವಿ, ಡೋಂಟ್ ವರಿ. ಓಕೆ, ಆಲ್ ದ ಬೆಸ್ಟ್. ದೇವರು ಆ ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ, ಒಳ್ಳೆ ಜಾಬ್ ನಿಮ್ಗೆಲ್ಲರೂ ಕೂಡ ಸಿಗಲಿ ಆದಷ್ಟು ಬೇಗನೆ ಅಂತ ಹಾರೈಸುತ್ತಾ, ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ತಪ್ಪದೇ ಲೈಕ್ ಮಾಡಿ. ಇಷ್ಟೆಲ್ಲ ಎಫರ್ಟ್ಸ್ಗೆ ಅಟ್ಲೀಸ್ಟ್ ಒಂದು ಲೈಕ್ ಇರಲಿ. ಆಮೇಲೆ ಬೆಸ್ಟ್ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಕಾಲೇಜ್ ಗ್ರೂಪ್ಸಿಗೆ, ಸ್ಕೂಲ್ ಗ್ರೂಪ್ಸಿಗೆ, ನಿಮ್ಗೆ ಯಾರೋ ಫ್ರೆಂಡ್ಸ್ ಇರ್ತಾರೆ ಬೆಸ್ಟ್ ಫ್ರೆಂಡ್ಸ್ ಅಂತ ಶೇರ್ ಮಾಡಿ. ಅಟ್ಲೀಸ್ಟ್ ಅವ್ರಿಗಾದರೂ ಇದು ಮಾಹಿತಿ ಇಷ್ಟ ಆಯ್ತು ಅಂತ ಬಂದರೆ ಅವರಾದ ಅರ್ಜಿ ಸಲ್ಲಿಸಲಿ. ನಮ್ಮ ವಿದ್ಯಾರ್ಥಿಗಳು ಎಲ್ಲ ಒಂದು ಫೀಲ್ಡಲ್ಲಿ ಇರಬೇಕಂತ ನಮ್ಮೊಂದು ಆಶೆ ಇದೆ. ಎಲ್ಲ ಗೌರ್ಮೆಂಟ್ ಸೆಕ್ಟರಲ್ಲಿ, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಚಾನಲ್ ವಿದ್ಯಾರ್ಥಿಗಳು ಮಾತ್ರ ಇರಬೇಕಂತ ನಮ್ಮೊಂದು ಆಶೆ ಇದೆ. ಅದಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಒಂದು ಏನಪ್ಪ ಅಂದರೆ ಯಶಸ್ಸನ್ನು ಕಾಣೋಣ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿ ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.